ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಸೊ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು ಯಾವ ಥರದ ವೆಬ್ಸೈಟ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಕಂಪನಿ ಹೆಸರನ್ನ ಇಡ್ಬೋದು ಅಂತ. ಇವಾಗ ನಾರ್ಮಲಿ ಏನಾಗುತ್ತೆ, ನಾವು ಕಂಪನಿ ಹೆಸರು ಬಗ್ಗೆ ಯೋಚನೆ ಮಾಡ್ತೇವೆ, ಬಟ್ ಕೆಲವೊಂದು ಸಾರಿ ನಮ್ಮ ತಂದೆ ಹೆಸರ ಮೇಲೋ, ತಾಯಿ ಹೆಸರ ಮೇಲೋ, ದೇವ್ರ ಹೆಸರ ಮೇಲೋ ನಾವು ಕಂಪನಿ ಹೆಸರನ್ನ ಇಡ್ತೇವೆ. ಆದರೆ ಏನಾಗುತ್ತೆ, ಅಥವಾ ಪ್ರಾಡಕ್ಟ್ ಹೆಸರ ಮೇಲೆ ಕೂಡ ನಾವು ಹೆಸರನ್ನ ಇಡ್ತೇವೆ. ಸೊ ಆ ಥರ ಏನಾದರೂ ತಲೆಯಲ್ಲಿಲ್ಲ ಅಥವಾ ಏನು ಹೆಸರು ಇಡಬೇಕು ಅನ್ನೋದು ಐಡಿಯಾ ಬರ್ತಾ ಇಲ್ಲ ಅಂದರೆ ಈ ಥರದ ವೆಬ್ಸೈಟ್ಗಳನ್ನ ಯೂಸ್ ಮಾಡ್ಬೋದು. ಇದು ಕಂಪ್ಲೀಟ್ AI ವೆಬ್ಸೈಟ್ಗಳು, ಇದನ್ನು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕಾಟನ್ ಎಕ್ಸ್ಪೋರ್ಟರ್ ನಾನು. ಸೊ ಇವಾಗ ನನ್ನ ಕಂಪ್ನಿ ಹೆಸರು ನಂಗೆ ಗೊತ್ತಿಲ್ಲ, ಕಾಟನ್ ಎಕ್ಸ್ಪೋರ್ಟ್. ಸೊ ಯಾವ ಥರದ ಕಂಪ್ನಿ ಹೆಸರು ನಾನು ಇಡ್ಬೋದು ಅಥವಾ ಹೇಗೆ ನಾನು ಯಾವ ಥರ ಯಾವ್ಯಾವ ಹೆಸರುಗಳ ಆಪ್ಷನಲ್ಲಿದೆ ಅದನ್ನು ಪ್ರತಿಯೊಂದು ನಾವು ಇಲ್ಲಿ ಚೆಕ್ ಮಾಡೋಣ. ಈ ವೆಬ್ಸೈಟ್ಗಳೆಲ್ಲ AI ಟೂಲ್ಗಳು. ಇದನ್ನು ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು ಅಥವಾ ನಿಮಗೆ ಬೇರೆ ಯಾವ್ದಾದ್ರು ವೆಬ್ಸೈಟ್ಗಳು ಗೊತ್ತಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ಏನೂ ಇಲ್ಲ. ಎಂಡ್ ಆಫ್ ದ ಡೇ ಏನಂತಂದರೆ, ನಿಮಗೊಂದು ಒಳ್ಳೆ ವೆಬ್ಸೈಟು, ಒಂದು ಒಳ್ಳೆ ಕಂಪ್ನಿ ಹೆಸರು ನಿಮಗೆ ಸಿಗ್ತಾ ಇದೆ ಅಂದರೆ ಸಾಕು. ಸೊ ಇದರಲ್ಲಿ ಗ್ಲೋಬಲ್ ಕಾಟನ್ ಅಂತ ಇದೆ, ಸೂರತ್ ಕಾಟನ್ ಅಂತ ಇದೆ, ಸ್ವದೇಶಿ ಕಾಟನ್ ಅಂತ ಇದೆ, ಇಂಡಿಯಾ ಕಾಟನ್ ಅಂತ ಇದೆ. ಸೊ ನಾರ್ಮಲಿ ಏನು ಜನರಿಕ್ ಹೆಸರುಗಳು ನಿಮ್ಗೆ ಕಾಣಿಸ್ತಾ ಇದೆಯೋ ಇದು ಆಲ್ರೆಡಿ ನಿಮಗೆ ಡೊಮೇನ್ಗಳಿರಲ್ಲ. ಡೊಮೇನ್ಗಳಂತಂದರೆ ನಾರ್ಮಲಿ ನಿಮ್ಮ ವೆಬ್ಸೈಟ್ ಹೆಸರುಗಳು ಏನು ಸಿಗಬೇಕೋ ಅದಿರಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ನಿಮಗೆ ನಾರ್ಮಲಿ ಈ ಥರದ ಕಂಪ್ನಿಗಳ ಹೆಸರುಗಳ ಸಿಕ್ಕರೂ ಕೂಡ ಒಳ್ಳೆ ಹೆಸರಿದೆ, ಬಟ್ ಡೊಮೇನ್ ಇಲ್ಲ ಅಂದರೆ ನಿಮಗೇನು ಯೂಸ್ ಇಲ್ಲ ಅದರದ್ದು. ಸೊ ಇವಾಗ ದೇಸಿ ಕಾಟನು ಈ ಥರ ಎಲ್ಲ ತುಂಬ ಇರುತ್ತೆ. ಸೊ ಇಲ್ಲಿ GoDaddy ವೆಬ್ಸೈಟಿಗೆ ಹೋಗಿ ನೀವೇನು ಮಾಡ್ಬೋದು, ಇಂಡಿಯನ್ ಕಾಟನ್. ಓಕೆ, ಸೊ ಇಂಡಿಯನ್ ಕಾಟನ್ ಅಂತ ಸರ್ಚ್ ಮಾಡಿದಾಗ 2,20,000 ಹತ್ರ ಖರ್ಚಿದೆ. ಸೊ ಬರೀ 2 ಲಕ್ಷ ನಾನು ಬರೀ ಡೊಮೇನಿಗೆ ಖರ್ಚು ಮಾಡಿದರೆ ನಾಳೆ ನಾನು ವೆಬ್ಸೈಟ್ ಡಿಸೈನ್ ಮಾಡೋದು ಹೇಗೆ? ವೆಬ್ಸೈಟ್ ಡಿಸೈನ್ ಮಾಡಬೇಕು, ಹೋಸ್ಟಿಂಗ್ ಚಾರ್ಜಸ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಖರ್ಚಿದೆ. ಇದೆಲ್ಲ ಬರೀ 2 ಲಕ್ಷ ನಾನು ಇದಕ್ಕೆ ಕೊಡೋ ಬದಲು ನಾನೇನು ಮಾಡ್ತೇನೆ, ನಾನು ಇವಾಗ ಕಾಟನ್ ಪ್ರಾಡಕ್ಟ್ಸ್ಗಳು ನಾನು ಪರ್ಟಿಕ್ಯುಲರ್ಲಿ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ, ನಾನು ಮೈಸೂರಿಂದ ಕಾಟನ್ಗಳ ಪ್ರಾಡಕ್ಟ್ನ ಡೀಲ್ ಮಾಡೋದಿದೆ. ಸೊ ನಾನೇನು ಮಾಡ್ತೇನೆ, ಮೈಸೂರು ಕಾಟನ್ ಅಂತ ಹಾಕಿದರೆ, ಸೊ ನನಗದು ಆಲ್ಮೋಸ್ಟ್ ಒಂದು 3 ವರ್ಷಕ್ಕೆ ಒಂದು 3,000 ರೂಪಾಯಿ ಹತ್ರ ಬರುತ್ತೆ. ಇಲ್ಲೆಲ್ಲ 1 ರೂಪಾಯಿನ ಬರೀತಾರೆ, ಏನು 1 ರೂಪಾಯಿಗೆಲ್ಲ ಏನು ಸಿಗಲ್ಲ. ಸೊ ನಾರ್ಮಲಿ ನೀವೇನಂದರೆ ಮೈಸೂರು ಕಾಟನ್ ಅಂದರೆ 3,500 ಹೆಚ್ಚು ಕಡಿಮೆ ಖರ್ಚು ಬರುತ್ತೆ. ಮೈಸೂರು ಕಾಟನು, ಮುಂಬೈ ಕಾಟನು, ಈ ಥರದ್ದು ಸ್ಪೆಸಿಫಿಕ್ ಸಿಟಿ ಹೆಸರು ಮೇಲೆ ನೀವೇನಾದ್ರು ಕೆಲಸ ಮಾಡ್ತಾಯಿದ್ರೆ, ನೀವು ಮೈಸೂರವರಾದರೆ ಅಂತೂ ತುಂಬ ಒಳ್ಳೆಯದು. ಅಥವಾ ಬೆಂಗಳೂರವರಾದರೆ ಬೆಂಗಳೂರು ಕಾಟನ್ ಅಂತ ನೋಡಿ, ಅಥವಾ ನಿಮ್ಮ ಫ್ಯಾಕ್ಟ್ರಿಯಲ್ಲಿದೆ ಆ ಊರಿನ ಹೆಸರು ಏನಾದ್ರು ಇಡೋಕ್ಕೆ ಆ ಥರ ನೋಡಿ. ಸೊ ಏನಾಗುತ್ತೆ, ಇವಾಗ ಕಾಮನ್ ಆಗಿರೋ ಇಂಡಿಯನ್ ಕಾಟನ್ಸು ಅಥವಾ ಕಾಟನ್ ವರ್ಲ್ಡು ಈ ಥರದ ಹೆಸರುಗಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಜನ ತೊಗೊಂಡ್ಬಿಟ್ಟಿರ್ತಾರೆ, ನಿಮಗೇನು ಉಳಿದಿರಲ್ಲ ಅದು. ಇದ್ರೂ ಕೂಡ ಈ ಥರ 2.5 ಲಕ್ಷ 3 ಲಕ್ಷದ ಹೆಸರುಗಳು ಸಿಗುತ್ತೆ, ಅದು ಕಷ್ಟ. ಸೊ ಅವಾಗ ಏನಾಗುತ್ತೆ, GoDaddy ನಿಮಗೆ ಈ ಥರದ ಎಕ್ಸ್ಟೆನ್ಷನ್ ರೆಕಮೆಂಡ್ ಮಾಡ್ತಾರೆ. ಡಾಟ್ ಇನ್ ತೊಗೊಳ್ಳಿ, .com ಇಲ್ಲ, ಸೊ ಅದಕ್ಕೆ ನೀವು .in ತೊಗೊಳ್ಳಿ ಅಂತ. ಅವಾಗ .in ತೊಗೊಳ್ಳೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ಲಿ ನಮ್ಮ ವೆಬ್ಸೈಟ್ಗಳು ಬರೀ ಇಂಡಿಯನ್ ರ್ಯಾಂಕಿಂಗ್ ಬರುತ್ತೆ ಹೊರತು ಗ್ಲೋಬಲ್ ರ್ಯಾಂಕಿಂಗ್ ಬರಲ್ಲ. ಯಾಕೆಂದರೆ .in ಅಂದರೆ ಇಂಡಿಯನ್ ಡೊಮೇನ್, ಇಟ್ಸ್ ಇಂಡಿಯನ್ ರೀಜ್ನಲ್ ಡೊಮೇನ್ ಅಂತ ನಾವು ಹೇಳ್ತೇವೆ. ಸೊ ಹಾಗಿದ್ದಾಗ SEOದಲ್ಲೆಲ್ಲ ಸ್ವಲ್ಪ ಹೊಡೆತ ಬೀಳುತ್ತೆ. ಸೊ ಬೆಟರ್ ನೀವು ಯಾವಾಗಲೂ ಪ್ರೈಮರಿ ನೀವು ಅಕೌಂಟ್ ತೊಗೊಳ್ಳುವಾಗ .com ಅಂತಲೇ ತೊಗೊಳ್ಳಿ. ಸ್ವಲ್ಪ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ ಮೇಲೆ ಸಿಗುತ್ತಾ, ಓಕೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಕಾಟನ್. ಸೊ ಇಂಡಿಯಾ ಕಾಟನ್ ಆಲ್ರೆಡಿ ಯಾರೋ ತೊಗೊಂಡಿದ್ದಾರೆ. ಸೊ ಇಂಡಿಯಾ ಕಾಟನ್ ತೊಗೊಂಡಿದ್ದಾರೆ ಅಂದರೆ ನಾವೇನು ಮಾಡ್ಬೋದು, ಇಂಡಿಯನ್ ಕಾಟನ್ ಅಂತ ಮಾಡ್ಬೋದಾ? ಸರ್ಚ್ ಮಾಡಿ ನೋಡಿ, ಅದು ಪ್ರೀಮಿಯಮ್ ಆದರೂ ಬರ್ಬೋದು. ಪ್ರೀಮಿಯಮ್ ಬಂತು. ಸೊ ಇಂಡಿಯನ್ ಕಾಟನ್ ಎಕ್ಸ್ಪೋರ್ಟ್ಸ್, ಇದನ್ನು ಟ್ರೈ ಮಾಡಿ, ಇದು ಅವೈಲೇಬಲ್ ಇದೆ. ಆದರೆ ಏನಂತಂದರೆ ತುಂಬ ಉದ್ದ ಆಗಿಬಿಡುತ್ತೆ. ಸೊ ಡೊಮೇನ್ಗಳು ಇಷ್ಟು ಉದ್ದ ಇರೋದು ಒಳ್ಳೆಯದಲ್ಲ. ಸೊ ಹಾಗಿದ್ದಾಗ ನೀವು ಟ್ರೈ ಮಾಡಿ, ಅಥವಾ ನೀವು ಕಾಟನ್ ಎಕ್ಸ್ಪೋರ್ಟ್ಸ್ ಅಂತ ಹಾಕಿ, ಇಂಡಿಯನ್ ತೆಗೆದುಹಾಕಿ. ಸೊ ಕಾಟನ್ ಎಕ್ಸ್ಪೋರ್ಟ್ಸ್ ಹಾಕಿದಾಗ ಅದು ಅವೈಲೇಬಲ್ ಇದೆ, ಅದು ಪ್ರೀಮಿಯಮ್ಗಿದೆ. ಸೊ ಅವಾಗ ನೀವೇನು ಮಾಡ್ಬೋದು, ಇರೋದು ಎಕ್ಸ್ಪೋರ್ಟ್ಸಲ್ಲಿರೋ ನ ತೆಗೆದುಹಾಕಿ ಚೆಕ್ ಮಾಡಿ. ಇದನ್ನು ಯಾರೋ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಕಾಟನ್ ಎಕ್ಸ್ಪೋರ್ಟ್ಸ್ ಇಲ್ಲ, ಎಕ್ಸ್ಪೋರ್ಟ್ ಇದೆ. ಓಕೆ, ಕಾಟನ್ ಎಕ್ಸ್ಪೋರ್ಟ್ ಇಸ್ ಆಲ್ಸೋ ಗುಡ್ ನೇಮ್, ಬಟ್ .com ಇದೆಯಲ್ಲ, ಸೊ ಓಕೆ ತೊಗೊಳ್ಬೋದು. ಸೊ ಇದರ ಕಾಸ್ಟು ಆಲ್ಮೋಸ್ಟ್ ನಿಮ್ಗೆ 3,000 ಹತ್ರ ಬರುತ್ತೆ. ಸೊ ಗುಡ್ ಟು ಗೋ. ಕಾಟನ್ ಎಕ್ಸ್ಪೋರ್ಟ್, ಒಂದು 3 ವರ್ಷಕ್ಕೆ 3,000 ರೂಪಾಯಿ ಖರ್ಚು ಬರುತ್ತೆ. ಸೊ ದಟ್ಸ್ ಓಕೆ, ಸ್ಟಿಲ್ ಓಕೆ. ಯಾಕೆಂದರೆ ಪ್ರೀಮಿಯಂ ಡೊಮೇನ್ಗಳು ಬೇರೆ ಬೇರೆ ಡೊಮೇನ್ಗಳನ್ನ ನೋಡೋ ಬದಲು ನೀವು ಈ ಥರ ನೋಡಿಕೊಂಡು ಸ್ಪೆಲ್ಲಿಂಗ್ ಎರರ್ ಮಾಡೋದು
ಅಥವಾ ಡಬಲ್ ಟಿ, ಡಬಲ್ ಎನ್, ಡಬಲ್ ಒ ಆ ಥರ ಡಬಲ್ ಮಾಡಿಕೊಂಡು. ಯಾಕಂದರೆ ಇವಾಗ ಏನಾಗಿದೆ, .com ಇದ್ದು ತುಂಬ ವರ್ಷದಿಂದ .comಗಳು ಎಲ್ಲ ಇದೆ, ಎಲ್ಲರೂ ತೊಗೊಂಡಿರೋದಿದೆ ಅಥವಾ ಯಾರಾದರೂ ತೊಗೊಂಡು ಬಿಟ್ಟಿರೋದಿರುತ್ತೆ. ಸೊ ಹಾಗಿದ್ದಾಗ ಆ ಥರದ ಡೊಮೇನ್ಗಳು ನಮಗೆ ಯೂಸ್ ಆಗೋಲ್ಲ. ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಅದರ ನೆಕ್ಸ್ಟ್ ಬರೋದು, ಇವಾಗ .com ಆಯಿತು, ಇದು ಇನ್ನೆರಡು ಬೇರೆ ಟೂಲ್ಸ್ಗಳಿದೆ, ಇಲ್ಲಿ ಕೂಡ ನೀವು ಸರ್ಚ್ ಮಾಡ್ಕೊಬೋದು, ನಿಮ್ಗೆ ಐಡಿಯಾ ಸಿಗುತ್ತೆ. ಎಲ್ಲಿಂದಾದರೂ ಒಂದೇ, ಎಂಡ್ ಆಫ್ ದ ಡೇ ಏನೋ ನಮಗೆ ಒಂದು ಒಳ್ಳೆ ಹೆಸರು ಸಿಗಬೇಕು, ಆ ಹೆಸರುಗಳು ಡೊಮೇನಲ್ಲಿ ಅವೈಲೇಬಲ್ ಇರಬೇಕು, ಒಂದು ಕಡಿಮೆ ರೇಟಲ್ಲಿ ಒಂದು 3,000 2,000ದಲ್ಲಿ ಸಿಕ್ಕರೆ ಒಳ್ಳೆಯದು. ನೆಕ್ಸ್ಟ್ ಇರೋದೇನು, ಈ ಟ್ರೇಡ್ ನೇಮ್ಗಳನ್ನ ನೋಡಬೇಕಾದಾಗ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಮೈಸೂರು ಕಾಟನ್ ನೋಡ್ತಾ ಇದ್ದೇನೆ. ಮೈಸೂರು ಕಾಟನ್, ಇಲ್ಲಿ ನಾನು ಏನು ಮಾಡ್ತೇನೆ, ಕಂಟೆಂಟ್ಸ್ ಅಂತ ಹಾಕ್ತಾನೆ, ಕ್ಲಾಸ್ ಬಂದು 35 ಹಾಕ್ತಾನೆ, ಇದರಲ್ಲಿ ಬಂದು 951747. ಈ ವೆಬ್ಸೈಟ್ಗಳು, ಗೌರ್ಮೆಂಟ್ ವೆಬ್ಸೈಟ್ಗಳು ಸ್ವಲ್ಪ ಎರರ್ ಕೊಡೋದು ಹೆಚ್ಚಿಗೆ, ಬಟ್ ಆದರೂ ಒಂದು ಸರಿ ಚೆಕ್ ಮಾಡಿ ನೋಡಿ. ಆ ಥರ ಏನಾದರೂ ಅವೈಲಬಿಲಿಟಿ ಇತ್ತು ಅಥವಾ ಏನಾದರೂ ಇಲ್ಲ ಅಂತಂದರೆ, ನಾರ್ಮಲಿ ನೀವು ಇದನ್ನೆಲ್ಲ CA ಕಡೆಯಿಂದ ಮಾಡಿಸ್ತೀರಾ. ಇದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಯಿತು ಅಥವಾ ಕಂಪನಿ ರಿಜಿಸ್ಟ್ರೇಷನ್ ಆಯಿತು. ಈ ನಾರ್ಮಲಿ ಗೋಡ್ಯಾಡಿಯಿಂದ ನೀವು ತೊಗೊಳ್ಳೋದೇನೆ, ಓಕೆ, ಇಲ್ಲಿ ಯಾವುದೇ ಥರದ ರೆಕಾರ್ಡ್ಗಳಿಲ್ಲ. ಸೊ ಮೈಸೂರು ಕಾಟನ್ ಅಂತ ಏನಾದರೂ ನೀವು ರಿಜಿಸ್ಟರ್ ಮಾಡೋದಾದರೆ, ಇಲ್ಲಿ ಒಂದು ಆ ಡೊಮೇನ್ ಫ್ರೀ ಇದೆ, mysore.com. ಸೊ ಆ ಡೊಮೇನ್ ನಿಮಗೆ ಚೀಪಾಗಿ ಅವೈಲೇಬಲ್ ಇದೆ. ಅದರ ಜೊತೆಗೆ ಇಲ್ಲಿ ಯಾರೂ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಹೋಗಿ ಯಾರಾದರೂ ಮೈಸೂರು ಕಾಟನ್. ಸೊ ಈ ವೆಬ್ಸೈಟ್ ಏನಂತಂದರೆ, ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ. ಇಲ್ಲಿ ಏನಂತಂದರೆ, ನೀವು LLP ಅಥವಾ ಪ್ರೊಪ್ರೈಟರಿ ಮಾಡೋದಾದರೆ ನೀವು ಏನಾದರೂ ಹೆಸರು ಇಟ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಆದರೆ ಏನಂತಂದರೆ, ನೀವೇನಾದರೂ ಪ್ರೈವೇಟ್ ಲಿಮಿಟೆಡು ಅಥವಾ OPC 1% ಕಂಪನಿ, ಇವಾಗ ಮುಂದೆ ಬರೋ ವೀಡಿಯೋದಲ್ಲಿ ನಾವು ಕಂಪನಿ ಯಾವ ಥರ ಫಾರ್ಮ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತೇವಲ್ಲ, ಆವಾಗ ಅದನ್ನು ಡಿಸ್ಕಸ್ ಮಾಡೋಣ. ಬಟ್ ಆದರೆ ಏನಂತಂದರೆ, ಇವಾಗ ಮೈಸೂರು ಕಾಟನ್ ಅನ್ನೋದನ್ನು ನಾವೇನಾದರೂ ಆಟೋಮೆಟಿಕ್ಲಿ, ಇವಾಗ ಇಲ್ಲಿ ಯಾರೂ ಹೆಸರು ತೊಗೊಂಡಿಲ್ಲ, ಅದು ಯಾವ ಕಂಪ್ನಿ ರಿಸ್ಟ್ರಿಕ್ಷನ್ ಇಲ್ಲ ಅಂದರೆ, ನಿಮಗೆ ನಾರ್ಮಲಿ NOC ಎಲ್ಲ ಏನೂ ಬೇಕಾಗಲ್ಲ, ನೀವು ಕಂಪ್ನಿ ಹೆಸರನ್ನ ಆರಾಮಾಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ಈ ಥರ ಇದ್ದಾಗ ಇಟ್ಸ್ ಬೆಟರ್, ನೀವು ಹೋಗಿ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ನೀವು ಅದನ್ನು ಪ್ಲ್ಯಾನ್ ಮಾಡ್ಬೋದು. ಒಂದು, ಇಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ನೀವು ಪ್ರೈವೇಟ್ ಲಿಮಿಟೆಡ್ ಅಥವಾ OPC ಇದ್ದರೆ ಮಾತ್ರ ಚೆಕ್ ಮಾಡಿ. ಪ್ರೊಪ್ರೈಟರಿ ಇದ್ದರೆ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು, ಅದಕ್ಕೇನು ನೇಮ್ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಇಲ್ಲಿ ಟ್ರೇಡ್ ಮಾರ್ಕ್ ಮಾಡಿಸುವಾಗ ನಿಮ್ಮ ಟ್ರೇಡ್ ಮಾರ್ಕ್ ಚೆಕ್ ಮಾಡ್ಕೊಳ್ಳಿ. ಒಂದು 4,000ರಿಂದ 5,000 ರೂಪಾಯಿ ಖರ್ಚು ಬರುತ್ತೆ 10 ವರ್ಷಕ್ಕೆ. ಸೊ ಅದನ್ನೊಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಗ್ಲೋಬಲ್ ಎಫರ್ಟ್ ಹಾಕೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಇಂಡಿಯಾದಲ್ಲಾದರೂ ನಿಮ್ಮ ರಿಜಿಸ್ಟ್ರೇಷನ್ ಇರಬೇಕಾಗತ್ತೆ. ಡೊಮೇನ್ ಚೆಕ್ ಮಾಡದೆ ಇವರು ನೋಡಿ, ನಿಮ್ಮ CAಗೆ ಒಂದೇ ಹೇಳಿ, ಸರ್ ಕಂಪನಿ ಇವಾಗಲೇ ರಿಜಿಸ್ಟರ್ ಮಾಡಿಬಿಡಿ, ಕಂಪನಿ ಹೆಸರು ಅವೈಲೇಬಲ್ ಇದೆಯಾ ಇಲ್ವಾ ನೋಡಿ ಹೇಳಿ ನನಗೆ. ಅವೈಲೇಬಲ್ ಇತ್ತು ಅಂದರೆ ನನಗೊಂದ್ಸರಿ ಕನ್ಫರ್ಮೇಷನ್ ಕೊಡಿ, ನಾನು ಇಲ್ಲಿ ಡೊಮೇನ್ ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಇಲ್ಲಾಂದರೆ ಏನಾಗುತ್ತೆ, ಜನ ಏನು ಮಾಡ್ತಾರೆ, ನೀವು ಕಂಪನಿ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ತೀರಾ, ಅದು ಡಿಸ್ಪ್ಲೇಯಲ್ಲಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಹೋಗಿ ಏನು ಮಾಡ್ತಾರೆ, ಆ ಕಂಪನಿ ಹೆಸರನ್ನ ತೊಗೊಂಡು ತಾವು ಅವರು ಆ ಡೊಮೇನ್ ಏನಾದರೂ ಇದ್ದರೆ ಇದನ್ನು ಹೋಗಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಇಲ್ಲಿ ಒಂದು 3,000 ರೂಪಾಯಿಗೆ ಸಿಗೋ ವೆಬ್ಸೈಟು 30,000 40,000 3 ಲಕ್ಷದವರೆಗೂ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಆಲ್ರೆಡಿ ಕಂಪನಿ ರಿಜಿಸ್ಟರ್ ಮಾಡಿದ್ದೀರಾ, ನೀವೇನು ಮಾಡೋಕ್ಕಾಗಲ್ಲ. ಅವಾಗ ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಬೇಕಾಗತ್ತೆ. ಅದರ ಬದಲು ನೀವೇನು ಮಾಡ್ಬೋದು, ಫಸ್ಟು ಕಂಪ್ನಿ ಹೆಸರು ಇದೆಯಾ ಚೆಕ್ ಮಾಡಿಸಿ, ಇದೆ ಅಂದ ತಕ್ಷಣ ಇಲ್ಲಿ ಹೋಗಿ ಡೊಮೇನ್ ಲಾಕ್ ಮಾಡ್ಕೊಳ್ಳಿ. CAಗೆ ಹೇಳಿ, ಸರ್ ರಿಜಿಸ್ಟರ್ ಮಾಡಾಕಿ, ಆ ಕಂಪ್ನಿ ಡೊಮೇನ್ ನಾನು ತೊಗೊಂಡಿದ್ದೇನೆ, ನೀವು ರಿಜಿಸ್ಟರ್ ಮಾಡಿ ಅಂದರೆ ಅವ್ರು ರಿಜಿಸ್ಟರ್ ಮಾಡ್ತಾರೆ. ಇದು ಬರೀ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಆಗೋಗುತ್ತೆ. ಸೊ ಅದಕ್ಕೆ ತುಂಬ ಹುಷಾರಾಗಿ ಇದನ್ನು ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬ ಜನ ಅದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೊ ಏನು ಮಾಡೋಕ್ಕೆ ಬರಲ್ಲ. ಬಟ್ ಇದನ್ನು ನೀವು ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು. ಸೊ ನೆಕ್ಸ್ಟ್ ಬರೋದು, ಇಲ್ಲಿ ಬೇರೆ ಬೇರೆ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ, ಯಾವ ಹೆಸರು ನಿಮಗೆ ಸೂಟ್ ಆಗುತ್ತೆ ಅದನ್ನು ಮಾಡ್ತಾ ಹೋಗಿ. ಸೊ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎನಿವೇ, ದೇವ್ರು ಒಳ್ಳೇದು ಮಾಡಲಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಿ. ಬೇರೆ ಏನು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಇದರ ರಿಲೇಟೆಡ್ ಏನಾದರೂ ವೆಬ್ಸೈಟ್ಗಳು, ಟೂಲ್ಸ್ಗಳು ಏನಾದರೂ ಬೇಕಾದರೆ ಅದರ ಡೀಟೇಲ್ಸ್ ನಾನು ಕೆಳಗಡೆ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಚೆಕ್ ಮಾಡಿ. ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಆನ್ ಮಾಡಿ. ಪ್ರತಿದಿನ ನಿಮ್ಗೆ 7 ಗಂಟೆಗೆ ಹೊಸ ವಿಡಿಯೋ ಸಿಗುತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಲರ್ನಿಂಗ್ ಕೋರ್ಸ್ ಬಗ್ಗೆ. ಸೊ ಆ ಪ್ಲೇಲಿಸ್ಟ್ನ ಫಾಲೋ ಮಾಡ್ತಾ ಹೋಗಿ, ಯಾಕಂದರೆ ಇದೇ ಚಾನಲಲ್ಲಿ 3 ಭಾಷೆಯಲ್ಲೂ ಕೋರ್ಸ್ಗಳು ಬರ್ತಾ ಇದೆ. ಸೊ ಅದು ನಿಮ್ಗೆ ತೊಂದರೆ ಆಗ್ಬೋದು. ಸೊ ಕನ್ನಡದಲ್ಲಿರೋ ರೈಟಿಂಗ್ ಇರೋದು ಅಥವಾ ತಮ್ನೇಲ್ ಇರೋದನ್ನು ಫಾಲೋ ಮಾಡಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.